ಮಕ್ಕಳೇ, ನಮ್ಮ ವೇದಾಂತು SSLC ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಾ ಎಲ್ಲ? ಐ ಬಿಲೀವ್ ಎಲ್ಲರೂ ಕೂಡ ತುಂಬ ಖುಷಿಯಾಗಿರ್ತೀರಾ. ಯಾಕೆ ಅಂದರೆ ಮ್ಯಾಮ್ ಇವತ್ತು ನಮ್ಮ ಸ್ವತಂತ್ರ ದಿನಾಚರಣೆ. ಯಾಕೆ ಅಂದರೆ SSLC ಎಕ್ಸಾಮ್ ಇವತ್ತಿಗೆ ಮುಗೀತು ಮ್ಯಾಮ್. ಅಬ್ಬಾ ಅದೇನು ಕ್ವಶನ್ಸ್ಗಳು, ಅದೇನು ಸಬ್ಜೆಕ್ಟ್ಗಳು, ಸಾಕಾಗಿ ಹೋಗಿತ್ತು. ಇವಾಗ ನಾವು ಫ್ರೀ ಆಗಿದ್ದೀವಿ. ಕರೆಕ್ಟಾ? ಹೌದಾ? ಎಸ್. ಸೊ ಕ್ಲಾಸ್ 10th ಮುಗೀತು. ನೆಕ್ಸ್ಟ್ ರಿಸಲ್ಟ್ ಬರುತ್ತೆ. ಹೌದಾ ಮಕ್ಕಳೇ? ಒಂದೇ ನೆನ್ಪಿಟ್ಕೊಳ್ಳಿ, ಈ ಕ್ಲಾಸ್ 10th ಮುಗೀತು ನಿಜ. ಇದಾದಮೇಲೆ ನೆಕ್ಸ್ಟ್ ನೀವು ಕಂಟಿನ್ಯೂ ಓದಬೇಕು. ಹೌದಾ? ಗೊತ್ತಿದೆ ಅಲ್ವಾ ಎಲ್ರಿಗೂ? ಎಸ್, ಕ್ಲಾಸ್ 11th ಹೋಗ್ತೀರಾ. ಹಾಗಿದ್ರೆ ಕ್ಲಾಸ್ 11th ಹೋಗಬೇಕು ಅಂದರೆ ಅದೊಂದು ಮೈಲಿಗಲ್ಲು. ಈ ಕ್ಲಾಸ್ 10th ಕೂಡ ಒಂದು ಮೈಲಿಗಲ್ಲು. ದಿಸ್ ಇಸ್ ಅ ಮೈಲ್ ಸ್ಟೋನ್. ಓಕೆ, ಸೊ ಕ್ಲಾಸ್ 11th ನೀವು ಏನನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ತುಂಬ ಮುಖ್ಯವಾಗಿರುವಂಥ ವಿಷಯ. ಯಾಕೆ ಅಂದರೆ ಇಷ್ಟು ದಿನ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು, ಓಕೆ, ಸಣ್ಣ ಹುಡುಗರಿದ್ದಾಗಿಂದ ಹಿಡಿದು ಕ್ಲಾಸ್ 10 ತನಕ ನಿಮಗೆ ಒಂದೇ ಟ್ರ್ಯಾಕ್ ಇತ್ತು. ಆದರೆ ಈಗ ಕ್ಲಾಸ್ 10th ಆದಮೇಲೆ ಅನೇಕ ಟ್ರ್ಯಾಕ್ಸ್ ಸಿಗುತ್ತೆ. ಹಾಗಾಗಿ ದಿಸ್ ಇಸ್ ಅ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತ ನಾನು ಹೇಳಿದ್ದು. ಹೌದಾ? ಏಕೆಂದರೆ ನೀವು ಸೈನ್ಸ್ ತೊಗೋಬೋದು, ಕಾಮರ್ಸ್ ತೊಗೋಬೋದು, ಆರ್ಟ್ಸ್ ತೊಗೋಬೋದು, ಓಕೆ, ಡಿಪ್ಲೊಮೊ ಮಾಡ್ಬೋದು. ಏನು ಇಲ್ಲ ಹೇಳಿ, ಸಾಕಷ್ಟು ಇದೆ. ಸೊ ಟ್ರ್ಯಾಕ್ ಬದಲಾಗ್ತಾ ಹೋಗುತ್ತೆ. ಹಾಗಿದ್ರೆ ಯಾವುದು ನಿಮಗೆ ಸೂಕ್ತ? ಹೌದಾ? ಸೊ ಯಾವುದನ್ನು ಮಾಡಿದರೆ ನನ್ನ ಕೆರಿಯರ್, ನನ್ನ ಒಂದು ಭವಿಷ್ಯ ಉಜ್ವಲವಾಗಿರುತ್ತೆ, ಯಾವುದರ ಹಾದಿ ನಾನು ತುಳಿದ್ರೆ, ಹೌದಾ, ಯಾವುದು ನನಗೆ ಸೂಕ್ತ ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಕರೆಕ್ಟಾಗಿರಬೇಕು. ಇವಾಗಲೇ ನೀವು ಅದ್ರ ಬಗ್ಗೆ ತಿಳ್ಕೋಬೇಕು, ಆಲೋಚನೆ ಮಾಡಬೇಕು, ನಂತರ ಮುಂದಿನ ಹೆಜ್ಜೆ. ಸೊ ಹಾಗಾಗಿ ಮಕ್ಕಳೇ, ದೆರ್ ಈಸ್ ಎ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್. ಓಕೆ, ಸೊ ಕ್ಲಾಸ್ 10th ಮುಗಿಸಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಇದೆ. ಬಸವರಾಜ್ ಸರ್, ನಿಮಗೆ ಇಷ್ಟವಾಗಿರುವಂಥ ಎಲ್ಲ ಟೀಚರ್ಸ್ಗಳು, ಬಸವರಾಜ್ ಸರ್ ಆಗಿರಬಹುದು, ರಿತಿಕಾ ಮ್ಯಾಮ್ ಆಗಿರಬಹುದು, ನಾನು ಕೂಡ ಬರ್ತಿದ್ದೀನಿ. ಸೊ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಇದೆ. ಯಾವತ್ತು ಅಂತೀರಾ? ಇನ್ನು ಡೇಟ್ ಆ್ಯಕ್ಚುಲಿ ಕರೆಕ್ಟಾಗಿ ಫಿಕ್ಸ್ ಆಗಿಲ್ಲ. ಸೊ 3rd April ಅಂತ ನಾವು ಅಂದ್ಕೊಂಡಿದ್ದೀವಿ. ಅಂದರೆ ನಾಳೆ ದಿನವೇ ಅಂತಲೇ ನಾವು ಫಿಕ್ಸ್ ಮಾಡಿದ್ದೀವಿ. ಲೆಟ್ ಸಿ, ನೀವು ತುಂಬ ಜನ ಗ್ಯಾದರ್ ಆಗ್ತೀರಾ ಅಂದರೆ ಖಂಡಿತ ನಾಳೆನೇ ಮಾಡೋಣ. ಅಥವಾ ಇಫ್ ಯು ಆರ್ ಟೇಕಿಂಗ್ ಟೈಮ್, ದ ಡೇಟ್ ಮೇ ಚೇಂಜ್. ನಾನು ಅದನ್ನು ಕೂಡ ಇವಾಗಲೇ ಹೇಳ್ತಿದ್ದೀನಿ. ಬಟ್ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ಇರೋದಂತರೂ ಸತ್ಯ. ನೀವು ಎಲ್ಲರೂ ಕೂಡ ರಿಜಿಸ್ಟರ್ ಆದರೆ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನೀವು ರಿಜಿಸ್ಟರ್ ಆಗೋದಕ್ಕೆ ಈ ವಿಡಿಯೋದ ಕೆಳಗಡೆಗೆ ಡಿಸ್ಕ್ರಿಪ್ಷನಲ್ಲಿ ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮಿಗೆ ರಿಜಿಸ್ಟರ್ ಆಗೋವಂಥ ಲಿಂಕ್ ಇರುತ್ತೆ. ನೀವೆಲ್ಲರೂ ಕೂಡ ಆ ಲಿಂಕನ್ನು ಓಪನ್ ಮಾಡಿ ರಿಜಿಸ್ಟರ್ ಆಗಬಹುದು. ಓಕೆ, ನಿಮ್ಮ ಹೆಸರು, ಕಾಂಟ್ಯಾಕ್ಟ್ ನಂಬರ್, ಯಾವ ಗ್ರೇಡ್ ಅನ್ನೋದನ್ನು ಕೊಟ್ಟು ಸಬ್ಮಿಟ್ ಮಾಡಿದರೆ ಆಗೋಯ್ತು ಅಷ್ಟೇ. ಓಕೆ, ಆಲ್ ರೈಟ್. ಸೊ ಎಲ್ಲಿ ಇರೋದು ಅಂದರೆ ವೇದಾಂತು ಲರ್ನಿಂಗ್ ಸೆಂಟರ್ JP ನಗರದಲ್ಲಿ ಇರುವಂಥದ್ದು, ಬೆಂಗಳೂರಲ್ಲಿ. ತುಂಬ ಜನ ಮಕ್ಕಳು ಬೆಂಗಳೂರಿಂದ ಬರೋರಾದರೆ ಬಹಳ ಸಂತೋಷ, ಈಸಿಯಾಗಿ ಬರ್ತೀರಾ. ಆದರೆ ಬೇರೆ ಊರಿಂದ ಬರುವಂಥ ಮಕ್ಕಳಿಗೆ ಸ್ವಲ್ಪ ನೀವು ಅರೇಂಜ್ಮೆಂಟ್ ಮಾಡ್ಕೋಬೇಕಾಗತ್ತಲ್ವಾ, ಮುಂಚೆನೇ ಹೇಳಿದರೆ. ಸೊ ಹಾಗಾಗಿ ನಾನು ಹೇಳ್ತಿದ್ದೀನಿ, ಡೇಟ್ ಇನ್ನೂ 100ಕ್ಕೆ 100ರಷ್ಟು ಫಿಕ್ಸ್ ಆಗಿಲ್ಲ. ನಾಳೆನ ಅಥವಾ ಬೇರೆ ಯಾವುದಾದ್ರೂ 5th 6th ಅಥವಾ ಯಾವತ್ತು ಇಡ್ತಾರೆ ಅನ್ನೋದು ಇನ್ನೂ ಪೂರ್ತಿ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಈ ಒಂದು ಪ್ರೋಗ್ರಾಮ್ ನಡೆಸುವಂಥದ್ದು ನಿಮಗಾಗಿ. ಸೊ ನೀವು ಸಾಕಷ್ಟು ಜನ ಗ್ಯಾದರ್ ಆಗ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಇಷ್ಟರಲ್ಲೇ ಅದು ಆಗುತ್ತೆ. ಓಕೆ, ಏನು ಎತ್ತ ಅನ್ನೋದು ಒಮ್ಮೆ ರಿಜಿಸ್ಟರ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಸರಿ, ನಾನು ಯಾಕಪ್ಪ ಈಗ ಇಲ್ಲಿ ಬಂದಿದ್ದೀನಿ ಅಂದರೆ, ಕೆರಿಯರ್ ಗೈಡೆನ್ಸ್ ಏನು ಹೇಳ್ತೀವಿ. ಓಕೆ, ಲೈವಲ್ಲೂ ಕೂಡ ಇದು ನಡೆಯುತ್ತೆ ಮಕ್ಕಳೇ. ಲೈವ್ ಪ್ರೋಗ್ರಾಮಲ್ಲೂ ಕೂಡ ಲೈವಲ್ಲಿ ಬಂದು ಯಾರಿಗೆಲ್ಲ ಮತ್ತೆ ಬೆಂಗಳೂರಿಗೆ ಬರೋದಕ್ಕೆ ಆಗೋದಿಲ್ವೋ, ಫೇಸ್ ಟು ಫೇಸ್ ಮೀಟ್ ಮಾಡೋದಕ್ಕೆ ಆಗೋದಿಲ್ವೋ, ಲೈವಲ್ಲಿ ನಾವು ಸಹಜವಾಗಿ ಬಂದೇ ಬರ್ತೀವಿ. ಓಕೆ, ದಟ್ ವಿಲ್ ಬಿ ದೇರ್. ಆದರೆ ಡೈರೆಕ್ಟಾಗಿ ಮೀಟ್ ಮಾಡುವಂತಹ ಒಂದು ಎಕ್ಸೈಟ್ಮೆಂಟ್, ಅದರಲ್ಲಿರುವಂತಹ ಒಂದು ಹೊಸತನ ಬೇರೆ ರೀತಿ ಇರುತ್ತೆ. ಹಾಗಾಗಿ ಬರೋರು ಬರಬಹುದು. ಓಕೆ, ಆಲ್ ರೈಟ್. ಸೊ ಮಕ್ಕಳೇ, ಈಗ ನೀವು ಕ್ಲಾಸ್ 11th ಎಂಟರ್ ಆಗ್ತಿದ್ದೀರಾ. ಹೌದಾ? ಬರುವಂತಹ ಕ್ಲಾಸ್ 11th ವಿದ್ಯಾರ್ಥಿಗಳು, ಹೊಸ ವಿದ್ಯಾರ್ಥಿಗಳು ನೀವೆಲ್ಲ. ಸೊ ಹಾಗಿದೆ, ಕ್ಲಾಸ್ 11th ಎಂಟರ್ ಆಗಬೇಕು ಅಂದರೆ, ಫಸ್ಟ್ PUC ಹೋಗಬೇಕು ಅಂದರೆ ನಿಮ್ಮ ತಲೆಯಲ್ಲಿ ಏನೇನು ಇರಬೇಕು ಅನ್ನೋದನ್ನು ನಾನು ಹೇಳ್ತಿದ್ದೀನಿ. ಓಕೆ, ಸೊ ಇರ್ರೆಸ್ಪೆಕ್ಟಿವ್ ಆಫ್ ದ ಸ್ಟ್ರೀಮ್, ಯಾವುದೇ ಸ್ಟ್ರೀಮ್ ತೊಗೊಳ್ರಿ, ನೀವು ಸೈನ್ಸ್ ತೊಗೋಬೋದು, ಕಾಮರ್ಸ್ ತೊಗೋಬೋದು, ಆರ್ಟ್ಸ್ ತೊಗೋಬೋದು, ಯಾವುದೇ ತೊಗೊಳ್ರಿ ಮಕ್ಕಳೇ. ಆದರೆ ಯಾವುದನ್ನೇ ತೊಗೊಂಡ್ರೂ ಕೂಡ ಈ ಎಲ್ಲ ವಿಚಾರಗಳನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಮುಂದುವರಿಬೇಕು. ಹಾಗಿದ್ರೆ ಅದೆಲ್ಲ ಏನು ಅಂದರೆ, ಇಷ್ಟು ದಿನ ಕ್ಲಾಸ್ 10th ಇದ್ರಿ. ಹೌದಾ? ಕ್ಲಾಸ್ 10th ಇವಾಗ ಮುಗೀತು.
ಸೊ ಕ್ಲಾಸ್ 10ಲ್ಲಿ ನೀವೇನೇನು ಕಲ್ತ್ರಿ, ಯಾವ ರೀತಿ ಕಷ್ಟಪಟ್ಟು ಓದಬೇಕು, ಬೋರ್ಡ್ ಎಕ್ಸಾಮ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಸೀರಿಯಸ್ನೆಸ್ ಆಗಿ ಇರಬೇಕು ಎಜುಕೇಷನ್ ಅಂತ ಬಂದಾಗ, ಹೌದಾ, ಆ ಒಂದು ಲೆವೆಲ್ನ ಮೆಚ್ಯೂರಿಟಿ ನೀವು ತಿಳ್ಕೊಂಡ್ರಿ. ಓಕೆ, ಸೊ ಸ್ಕೋರ್ ಹೇಗೆ ಮಾಡಬಹುದು, ಹೇಗೆ ಕಷ್ಟಪಟ್ಟು ಓದ್ಬೋದು, ನೋಟ್ಸ್ ಹೇಗೆ ಮಾಡ್ಕೊಳ್ಳೋದು ಎಲ್ಲ ತಿಳ್ಕೊಂಡ್ರಿ. ಈಗ ಕಲ್ತಿರೋದನ್ನು ಮರಿಬೇಡಿ ಅಂತ ಹೇಳೋದಕ್ಕೆ ನಾನು ಬರ್ತಿದ್ದೀನಿ. ಯಾಕೆ ಅಂದರೆ ತುಂಬ ಜನ ಮಕ್ಕಳು ಏನು ಮಾಡ್ತಾರೆ, ಕ್ಲಾಸ್ 10ಲ್ಲಿ ಒಳ್ಳೆ ಸ್ಕೋರ್ ಮಾಡಿಬಿಡ್ತಾರೆ, 90%, 95%, 99, 98% ತೆಗೆದು ಬಿಡ್ತಾರೆ. ಓಕೆ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಆದರೆ ಅದೇ ಮೈಂಡ್ಸೆಟ್ಟಲ್ಲಿ ಅವ್ರು ಏನು ಮಾಡ್ತಾರೆ, ಕ್ಲಾಸ್ 11ಗೆ ಬಂದ ತಕ್ಷಣ ಅಯ್ಯೋ ನಾನು 98 ತೆಗ್ದಿದ್ದೀನಿ, 99 ತೆಗ್ದಿದ್ದೀನಿ ಅಂತ ಅಂದ್ಕೊಂಡು ಓದೋದ್ರ ಕಡೆಗೆ ಗಮನ ಕಡಿಮೆ ಮಾಡ್ತಾರೆ. ಏಕೆಂದರೆ ನನಗೆ ಗೊತ್ತು, ನಾನು ಟಾಪರ್ ಇದ್ದೀನಿ, ನಾನು ಒಳ್ಳೆ ಸ್ಕೋರ್ ಮಾಡಿದ್ದೀನಿ, ಇಲ್ಲಿನೂ ಮಾಡ್ತೀರಾ ಖಂಡಿತ. ಆದರೆ ಯಾವಾಗ ನೆಗ್ಲೆಕ್ಟ್ ಮಾಡದೇ ಇದ್ದಾಗ. ನೀವು ಕ್ಲಾಸ್ 10ಲ್ಲಿ ಹೀಗೆ ಇಗ್ನೋರ್ ಮಾಡಿದ್ರಾ? ಇಲ್ಲ ತಾನೇ. ಇಗ್ನೋರ್ ಮಾಡಿದಿದ್ರೆ ಆ ಲೆವೆಲಿಗೆ ಹೋಗ್ತಿದ್ರಾ? ಖಂಡಿತ ಇಲ್ಲ. ಸೊ ತುಂಬ ಜನ ಮಕ್ಕಳು ಎಡಬೋದು ಇಲ್ಲೇ. ಓಕೆ, ಸೊ 10th ಮುಗಿಸ್ಕೊಂಡು ಕಾಲೇಜ್ ಹಂತಕ್ಕೆ ಬಂದಾಗ ನಿಮ್ಮ ತಲೆಯಲ್ಲಿ ಇದು ಇರಬೇಕು, ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು. ಓಕೆ, 10th ಏನೇನು ಕಲ್ತ್ರಿ ಅದನ್ನು ಮುಂದುವರಿಸಿ. ಅದೇ ರೀತಿ ಕಷ್ಟಪಟ್ಟು ಓದೋದಾಗಿರ್ಬೋದು, ನೋಟ್ಸ್ ಮಾಡೋದಾಗಿರ್ಬೋದು, ರಿಸೋರ್ಸಸ್ಗಳನ್ನು ತಗೊಂಡು ಉಪಯೋಗ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲವನ್ನ ನೀವು ಮುಂದುವರಿಸಬೇಕು. ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ತಾನೆ ಹೋಗಬೇಕು ಹೊರತು ನೆಗ್ಲೆಕ್ಟ್ ಮಾಡೋದಲ್ಲ. ಆ್ಯಂಡ್ ಡೋಂಟ್ ಕಂಪೇರ್ ಕ್ಲಾಸ್ 10th ವಿತ್ ಕ್ಲಾಸ್ 11th. ಯಾಕೆ ಅಂದರೆ ಕ್ಲಾಸ್ 10ಲ್ಲಿ ಇದ್ದಂತಹ ಕಂಟೆಂಟ್ಗಳೇ ಬೇರೆ, ಕ್ಲಾಸ್ 11ಲ್ಲಿ ಇರುವಂಥ ಕಂಟೆಂಟ್ಗಳು ಇನ್ನೂ ಒಂದು ಹಂತ ಹೆಚ್ಚಿಗೆಯಲ್ಲಿ ಇರುತ್ತೆ. ಓಕೆ, ಸೊ ಇಲ್ಲಿ ಸೈನ್ಸ್ ತೊಗೊಂಡ್ರೆ ನೀವೇನಾದರೂ 11ಲ್ಲಿ, ಹೌದಾ, ಫಿಸಿಕ್ಸೇ ಒಂದು ಸಬ್ಜೆಕ್ಟ್, ಕೆಮಿಸ್ಟ್ರಿನೇ ಒಂದು ಸಬ್ಜೆಕ್ಟ್, ಹೌದಾ, ಬಯಾಲಜಿನೇ ಒಂದು ಸಬ್ಜೆಕ್ಟ್. ಆದರೆ ಇವೆಲ್ಲವೂ ಕಲಿಸಿ ಒಂದು ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಓದಿದ್ರಿ ಎಲ್ಲಿ, 10th. ಅದೇ ಈಗ ಒಂದೊಂದು ಸಬ್ಜೆಕ್ಟ್ಗಳಾಗಿ ನಿಮಗೆ ಬರ್ತಿದೆ ಅಂದರೆ ಒಂದು ಹಂತ ಹೆಚ್ಚಿಗೆ ಹೋಗ್ತಿದ್ದೀರಲ್ವಾ. ಹಾಗಿದ್ರೆ ನೀವೇನು ಮಾಡಬೇಕು, ನೆಗ್ಲೆಕ್ಟ್ ಮಾಡದೆ ಚೆನ್ನಾಗಿ ಓದಬೇಕು. 10th ನೀವು ಏನಾದರೂ ತೆಗ್ದಿರಿ, ಎಷ್ಟಾದರೂ ತೆಗೀರಿ, ದಟ್ ಡಸಂಟ್ ಮ್ಯಾಟರ್. ಕಡಿಮೆ ತೆಗ್ದಿದ್ರೂ ಅಷ್ಟೇ, ಜಾಸ್ತಿ ತೆಗ್ದಿದ್ರೂ ಅಷ್ಟೇ, ಕ್ಲಾಸ್ 11ಲ್ಲಿ ಅದು ಮ್ಯಾಟರ್ ಆಗೋದಿಲ್ಲ. ಓನ್ಲಿ ಯುವರ್ ಹಾರ್ಡ್ ವರ್ಕ್ ಮ್ಯಾಟರ್ಸ್. ಓಕೆ, ಆಲ್ ರೈಟ್. ಇನ್ನು ಎರಡನೇದಾಗಿ ನೆಗ್ಲೆಕ್ಟಿಂಗ್ ಸ್ಟಡೀಸ್. ತುಂಬ ಜನ ಏನು ಮಾಡ್ತಾರೆ ಅಂದರೆ, ನಾನು ಅವಾಗಲೇ ಹೇಳಿದ್ನಲ್ಲ, 11th ಬಂದ ತಕ್ಷಣ ಏನು ಮಾಡಿಬಿಡ್ತಾರೆ, ಜವಾಬ್ದಾರಿ ಹೆಚ್ಚಿಗೆ ಆಗಿದೆ ಅನ್ನೋದನ್ನು ಮರೆತುಬಿಟ್ಟು ಸ್ಟಡೀಸನ್ನು ಲಾಸ್ಟ್ ಮೂಮೆಂಟಿಗೆ ಓದೋದಪ್ಪ. ಓಕೆ, ಎಕ್ಸಾಮ್ ಹತ್ತಿರ ಬಂದಾಗ ಓಕೆ ನಾನು ಹೆಂಗಿದ್ರು ಟಾಪರ್ ಆಗಿದ್ದೀನಲ್ಲ, ಈಗ ಇದನ್ನು ಎಕ್ಸಾಮ್ ಮುಂದೆ ಓದಿದ್ರು ಆರಾಮ್ ಒಳ್ಳೆ ಸ್ಕೋರ್ ಮಾಡ್ತೀನಿ ಅಂತ. ನೋ, ಡೋಂಟ್ ಥಿಂಕ್ ಲೈಕ್ ದಟ್. ಆ ರೀತಿ ನೀವು ಆಲೋಚನೆ ಮಾಡಬೇಡಿ. ಸ್ಟಡೀಸನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸ್ಟಾರ್ಟಿಂಗಿಂದನೇ ನೀವು ಓದ್ತಾ ಬನ್ನಿ. ನಿಮ್ಮ ಕ್ಲಾಸಸ್ ಶುರು ಆದಾಗಲೇ ಯಾವ ರೀತಿ ನೀವು ಟಾಪರ್ ಆಗಲಿಕ್ಕೆ ಕ್ಲಾಸ್ 10ಲ್ಲಿ ಹಾಕಿರುವಂಥ, ಓಕೆ, ಟಾಪರ್ ಅಂತ ಅಷ್ಟೇ ಅಲ್ಲ, ಎಲ್ಲ ಮಕ್ಕಳಿಗೂ ನಾನು ಹೇಳ್ತಿರೋದು, ಟಾಪರ್ ಆಗಿರೋರು, ಒಳ್ಳೆ ಸ್ಕೋರ್ ಮಾಡಿರೋ ಅಂಥವ್ರು, ನೀವು ಯಾವ ರೀತಿ ಈ ಒಂದು ಟೈಮ್ ಟೇಬಲನ್ನು, ಒಂದು ರೊಟೀನನ್ನು ಇಟ್ಕೊಂಡಿದ್ದಕ್ಕೆ ನಿಮಗೆ ಸ್ಕೋರ್ ಮಾಡಲಿಕ್ಕಾಯಿತು, ಅದನ್ನು ಮುಂದುವರಿಸಿ. ಟಾಪರ್ ಆಗಿಲ್ಲ, ಒಳ್ಳೆ ಸ್ಕೋರ್ ಮಾಡಿದ್ದೀರಾ ಅಥವಾ ಅಬವ್ ಅವರೇಜ್ ಮಾಡಿದ್ದೀರಾ, ನಿಮಗೂ ಕೂಡ ಮಕ್ಕಳೇ ಇದು ಗೋಲ್ಡನ್ ಅಪರ್ಚುನಿಟಿ. ಓಕೆ, ಯಾಕೆ ಅಂದರೆ 10th ತೆಗ್ದಿರೋದೇ 11th ಕಂಟಿನ್ಯೂ ಆಗುತ್ತೆ ಅಂತ ಏನೂ ಇಲ್ಲ. ನೀವು 0 ಇದ್ದವರು ಹೀರೋ ಆಗಬಹುದು. ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಕ್ಲಾಸ್ 11th ಬಹಳ ಬಹಳ ಮುಖ್ಯ. ಅರ್ಥ ಆಗ್ತಿದೆ ಅಲ್ವಾ? ಕ್ಲಾಸ್ 11th ಬಹಳನೇ ಮುಖ್ಯ. ಯಾಕೆ ಅಂದರೆ ನೀವು ಕ್ಲಾಸ್ 11th ಏನನ್ನು ಕಲಿತೀರಾ, ಏನನ್ನು ಅಳವಡಿಸ್ಕೊಳ್ತೀರಾ, ಅದು ಕ್ಲಾಸ್ 12ಗೂ ಉಪಯೋಗ ಆಗುತ್ತೆ. ಓಕೆ, ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಡೋಂಟ್ ನೆಗ್ಲೆಕ್ಟ್ ಕ್ಲಾಸ್ 11. ಓಕೆ, ಆಲ್ ರೈಟ್. ಇನ್ನು ನೆಕ್ಸ್ಟು, ನೋ ಪ್ರಾಪರ್ ಡೈರೆಕ್ಷನ್. ಏನಿದು? ತುಂಬ ಜನ ಮಕ್ಕಳಿಗೆ ಈ 10th ಆದಮೇಲೆ ಏನನ್ನು ತಗೋಬೇಕು ಅನ್ನೋ ಐಡಿಯಾನೇ ಇರೋದಿಲ್ಲ. ಕೆಲವೊಬ್ಬರು ಸೈನ್ಸ್ ತೊಗೊಂಡ್ಬಿಟ್ಟು ಒಂದು 4 ತಿಂಗಳು 3 ತಿಂಗಳು ಆದಮೇಲೆ ಇದು ಯಾಕೋ ನನಗೆ ಸರಿನೇ ಬರ್ತಿಲ್ಲ, ನಾನು ಕಾಮರ್ಸಿಗೆ ಹೋಗಬೇಕಾಗಿತ್ತು ಅಂತ ಅಂದ್ಕೊಳ್ತಾರೆ. ಕೆಲವೊಬ್ಬರು ಕಾಮರ್ಸಿಗೆ ಬರ್ತಾರೆ, ಇದು ಯಾಕೋ ಸರಿಗೆ ಹೋಗ್ತಿಲ್ಲ, ಸೈನ್ಸು ಇಲ್ಲ ಆರ್ಟ್ಸಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಅಂದರೆ ಇಲ್ಲೇನಾಯಿತು, ನಿಮಗೆ ಏನನ್ನು ತಗೊಂಡ್ರೆ ಏನನ್ನು, ಅದು ಯಾವ ರೀತಿ ಇರುತ್ತೆ, ಮುಂದೆ ಅದರಿಂದ ನನ್ನ ಕೆರಿಯರ್ ಹೇಗಿರುತ್ತೆ, ನನ್ನ ಒಂದು ಮುಂದಿನ ಒಂದು ಫ್ಯೂಚರಲ್ಲಿ ಯಾವ ರೀತಿ ಇದು ನನಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೊಂಡು ನಂತರ ಯಾವುದೇ ಸ್ಟ್ರೀಮನ್ನು ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಅದಕ್ಕೆ ನೀವೇನು ಮಾಡಬೇಕು, ಸರ್ಚ್ ಮಾಡಿ. ಯೂಟ್ಯೂಬ್ ಇದೆ, ಸಾಕಷ್ಟು ಈಗ ಗೂಗಲ್ ಮಾಡಬಹುದು, ಹೌದಾ, ಸಾಕಷ್ಟು ರಿಸೋರ್ಸಸ್ಗಳು ನಿಮಗೆ ಅವೈಲೇಬಲ್ ಇದೆ. ಸರ್ಚ್ ಮಾಡಿ, ಫಸ್ಟು ಪ್ರತಿಯೊಂದರ ಬಗ್ಗೆ ತಿಳ್ಕೊಳ್ಳಿ. ಯಾವ ಸ್ಟ್ರೀಮ್ ತೊಗೊಂಡ್ರೆ ಏನೇನಾಗುತ್ತೆ,
ಯಾವ ಕಾಲೇಜನ್ನು ನಾನು ಆಯ್ಕೆ ಮಾಡ್ಕೋಬಹುದು, ಹೌದಾ? ಅಂದರೆ ನಾನು ಹೇಳ್ತಿರೋದು ಎಂಥ ಕಾಲೇಜಸಲ್ಲಿ ಓದಿದರೆ ಚೆನ್ನಾಗಿರುತ್ತೆ. ಫಸ್ಟ್ ಇಯರ್ ಸೆಕೆಂಡ್ PUC ಓದಬೇಕು ಅಂದರೆ ಕಾಲೇಜಸ್ಗಳು ಹೇಗಿರಬೇಕು, ಓಕೆ? ಆ ಎರಡು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆದಮೇಲೆ ಅದರಿಂದ ನಾನು ಮುಂದೆ ಏನೆಲ್ಲ ಕಾಲೇಜಸ್ಗಳಿಗೆ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು, BSc ಆಗಿರಬಹುದು, ಈ ರೀತಿ ಏನನ್ನು ತೊಗೊಂಡ್ರೆ ಏನೇನು ಆಗ್ತಾ ಹೋಗುತ್ತೆ. ಅದರಿಂದ ನೋಡಿ, ಒಂದು PUC ಮುಗಿದ್ಮೇಲೆ ಡಿಗ್ರಿ ಅಥವಾ ಇಂಜಿನಿಯರಿಂಗೋ ಅಥವಾ ಏನಾದರೂ ಮಾಡಿರಿ, ಡಿಗ್ರಿ ಅಂತ ಬಂದರೆ ಎಲ್ಲವೂ ಓಕೆ, ಯಾವುದನ್ನೇ ತಗೊಳ್ರಿ, ಅದು ಫೈನಲ್ ಆಗಿ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅನ್ನೋದ್ರ ಬಗ್ಗೆ ಪ್ರಾಪರ್ ಐಡಿಯಾ ನಿಮಗೆ ಇವಾಗಲೇ ಇರಬೇಕು. ಅರ್ಥ ಆಗ್ತಿದೆನಾ? ಈಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಇಟ್ಕೊಳ್ಳಿ, ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUCಯಲ್ಲಿ ಯಾವ ಸಬ್ಜೆಕ್ಟನ್ನು ಓದಬೇಕು? ಅಫ್ಕೋರ್ಸ್ ನೀವು ಆಪ್ಷನಲ್ ಆಗಿ ಕಂಪ್ಯೂಟರ್ ಸೈನ್ಸ್ ತೊಗೋಬೇಕು. ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ ಅದಾದಮೇಲೆ CET ಬರೀಬೇಕು. CET ಬರೆದ ಮೇಲೆ ಒಳ್ಳೆ ರ್ಯಾಂಕಿಂಗ್ ಬಂದರೆ ಒಳ್ಳೆ ಕಾಲೇಜಸ್ಗಳಿಗೆ ಹೋಗ್ತೀವಿ, ಅಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಓದ್ತೀನಿ. ಅದಾದಮೇಲೆ IT BT ಕಂಪ್ನೀಸ್ಗಳು ನಮಗೆ ಬರ್ತದೆ, ಹೌದಾ? ಅಲ್ಲಿ ಪ್ಲೇಸ್ಮೆಂಟ್ ಆಗ್ತೀವಿ. ಪ್ಲೇಸ್ಮೆಂಟ್ ಆದರೆ ಇವಾಗಾದರೂ ವ್ಯಾಲ್ಯೂ ಹೇಗಿದೆ, ಮುಂದಿನ ದಿವಸದಲ್ಲಿ ಏನಾಗ್ಬೋದು, ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಂಡು ನಂತರ ನೀವು ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಕಾಮರ್ಸೇ ಆಗಿರಬಹುದು ಮಕ್ಕಳೇ, ಕಾಮರ್ಸ್ ಈಸ್ ನಾಟ್ ವೇಸ್ಟ್, ಆರ್ಟ್ಸ್ ಈಸ್ ನಾಟ್ ವೇಸ್ಟ್, ಯಾವ ಸ್ಟ್ರೀಮ್ಗಳು ಕೂಡ ವೇಸ್ಟ್ ಅಲ್ಲ. ಆದರೆ ನೀವು ಆ ಒಂದು ಸ್ಟ್ರೀಮಲ್ಲಿ ಎಷ್ಟು ಎಫರ್ಟ್ ಹಾಕ್ತೀರಾ, ಅದನ್ನು ನೀವು ಎಷ್ಟು ಎತ್ತರಕ್ಕೆ ತೊಗೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ತುಂಬ ಜನ ಆರ್ಟ್ಸ್ ಓದಿರೋವಂಥವ್ರು IAS ಆಫೀಸರ್ಸ್ಗಳು ಆಗಿದ್ದಾರೆ, ಇಂಜಿನಿಯರಿಂಗ್ ಓದಿರೋರು IAS ಆಫೀಸರ್ಗಳಾಗಿದ್ದಾರೆ, ಡಾಕ್ಟರ್ಸ್ ಆಗಿರೋರು ಕೂಡ IAS ಆಫೀಸರ್ಸ್ ಆಗಿದ್ದಾರೆ. ಸೊ ಎಲ್ಲದಕ್ಕೂ ಮುಖ್ಯ ಕಾರಣ ಮನಸ್ಸು, ಓದಬೇಕು ಅನ್ನುವಂಥ ಛಲ. ಓಕೆ ಫೈನ್. ಟೂ ಮೆನಿ ರಿಸೋರ್ಸಸ್ ಯೂಸೇಜ್. ಸೊ ನೋಡಿ, ನೀವೇನು ಮಾಡ್ತೀರಾ, ಹೋಗ್ತಾ ಹೋಗ್ತಾ ಆ ಬುಕ್ ತೊಗೊಳ್ಳೋ, ಈ ಬುಕ್ ತೊಗೊಳ್ಳೋ, ಇದನ್ನು ಓದಿದರೆ ಅದನ್ನು ಓದಿದರೆ ಅದು 10th ಕೂಡ ಬಂದಿರುತ್ತೆ, ಹೌದಾ? ಸೊ ಈಗ NCERT ಇದೆ, ಇದನ್ನು ಬಿಟ್ಟು ಬೇರೆ ಏನಾದರೂ ನಾನು ಯಾವ ಕ್ವಶನ್ ಬ್ಯಾಂಕ್ ತೊಗೋಬೋದು, ಬೇರೆ ಯಾವುದಾದ್ರೂ ಗೈಡ್ ತೊಗೋಬೋದಾ, ಈ ರೀತಿ ಯೋಚನೆ ಮಾಡ್ತಿರ್ತೀರ. ಇನ್ ದ ಸೇಮ್ ವೇ 11th ಕೂಡ ಫಸ್ಟ್ PUCಯಲ್ಲೂ ಇದೇ ಆಲೋಚನೆ ಬರುತ್ತೆ. ಟೆಕ್ಸ್ಟ್ ಬುಕ್ ಏನೋ ಇದೆ, ಇದನ್ನು ಬಿಟ್ಟು ಆ ಬುಕ್ ತೊಗೊಳ್ಳ, ಇದನ್ನು ಓದಲ್ಲ, ಅದನ್ನು ಓದಲ್ಲ, ಒಂದು 10 ಬುಕ್ ಇಟ್ಕೊಳ್ಳೋದು, ಯಾವುದನ್ನು ಪೂರ್ತಿ ಓದಲ್ಲ. ಸೊ ಇದರಿಂದ ಏನಾಗುತ್ತೆ, ಬಹಳಷ್ಟು ರಿಸೋರ್ಸಸ್ಗಳನ್ನು ತಗೊಳ್ಳೋದ್ರಿಂದ ಯಾವುದನ್ನು ಕಂಪ್ಲೀಟ್ ಮಾಡಲ್ಲ. ಒಂದೇ ಬುಕ್ ಇರಲಿ, ಕಂಪ್ಲೀಟಾಗಿ ಓದ್ರಿ, ಅರ್ಥ ಮಾಡ್ಕೊಳ್ಳಿ, ಓಕೆ? ಅದರಿಂದನೇ ಸಾಕಷ್ಟು ನೀವು ತಿಳ್ಕೊಳ್ತೀರಾ, ಕಲಿತೀರಾ ಕೂಡ, ಓಕೆ? ಸೊ ಹಾಗಿದ್ರೆ ಇರೋದನ್ನು ಸರಿಯಾಗಿ ಬಳಸ್ಕೊಳ್ಳೋದನ್ನು ನಾವು ಕಲಿಬೇಕಷ್ಟೆ. ಫೈನ್. ಇನ್ನು ಇಷ್ಟೆಲ್ಲ ನೀವು ತಿಳ್ಕೊಂಡ್ರಿ ಅಂದರೆ ಡೆಫಿನೆಟ್ಲಿ ಇದೆಲ್ಲ ನಿಮ್ಮ ತಲೆಯಲ್ಲೇ ಇತ್ತು ಅಂತಂದರೆ ಡೆಫಿನೆಟ್ಲಿ ನೀವು ಕ್ಲಾಸ್ 11th ನೆಗ್ಲೆಕ್ಟ್ ಮಾಡೋದಿಲ್ಲ, ಓಕೆ? ಮಾಡಬೇಡಿ ಕೂಡ. ಏಕೆಂದರೆ ಕ್ಲಾಸ್ 11th ತುಂಬ ಜನ ಏನು ಮಾಡ್ತಾರೆ, ಅಯ್ಯೋ ಬಿಡು, ಅದರಲ್ಲಿ ಪಬ್ಲಿಕ್ ಎಕ್ಸಾಮ್ ಇಲ್ಲ, ಕಾಲೇಜಲ್ಲೇ ಬರೆಸ್ತಾರೆ, ಹೌದಾ ಅಂತ ಯೋಚನೆ ಮಾಡಿ ನೆಗ್ಲೆಕ್ಟ್ ಮಾಡೋರೆ ತುಂಬ ಜನ. ನೀವು ನಂಬ್ತಿರೋ ಇಲ್ಲೋ, ಎಷ್ಟೊಂದು ಜನ ಟಾಪರ್ಸ್ ಅಂತಲೇ ಅಲ್ಲ, ಒಳ್ಳೆ ಸ್ಕೋರ್ ಮಾಡಿರೋ ಹುಡುಗರೇ 90, 95, 98% ತೆಗೆದಿರೋ ಹುಡುಗರು ಫಸ್ಟ್ ಇಯರ್ PUCಯಲ್ಲಿ ಫಸ್ಟ್ ಟೆಸ್ಟಲ್ಲೇ ಫೇಲ್ ಆಗಿರೋರು ಎಷ್ಟೊಂದು ಜನ ಇದ್ದಾರೆ, ಓಕೆ? ಇದಕ್ಕೆ ಕಾರಣ ಏನು ಅಂದರೆ ನೆಗ್ಲಿಜೆನ್ಸಿ, ಇಗ್ನೋರಿಂಗ್. ನಾನು ಚೆನ್ನಾಗಿ ತೆಗ್ದಿದ್ದೀನಿ, ಓದ್ತೀನಿ, ಹಾಗೆ ಇಟ್ಕೋಬೇಡಿ ಮೈಂಡ್ಸೆಟ್, ತೆಗೆದುಬಿಡ್ರಿ ಅದನ್ನು. ನೀವು ಎಷ್ಟೇ ಚೆನ್ನಾಗಿ ಸ್ಕೋರ್ ಮಾಡಿರಬಹುದು, ಫಸ್ಟ್ ಇಯರ್ PUCಗೆ ಎಂಟರ್ ಆಗ್ತಿದ್ದೀರಾ ಅಂದರೆ ನಿಮ್ಮ ಮೈಂಡ್ಸೆಟ್ ಹೇಗಿರಬೇಕು, ಹೊಸತನ ಇರಬೇಕು. ನಾನು A ಇಂದ Z ತನಕ ಕಲಿತೀನಿ ಅಂತಲೇ ಇರಬೇಕು. ಅಂದರೆ A ಅಂದರೆ ಸ್ಟಾರ್ಟಿಂಗ್, ರೆಗ್ಯುಲರ್ ಆಗಿ ಕ್ಲಾಸಸ್ಗಳನ್ನು ಕೇಳೋದು, ಅದನ್ನು ಕಲಿಯೋದು, ನೋಟ್ಸ್ ಬರ್ಕೊಳ್ಳೋದು, ಅದನ್ನು ಪ್ರಾಕ್ಟೀಸ್ ಮಾಡೋದು, ಎಲ್ಲವನ್ನು ಕೂಡ ನೀವು ಮಾಡ್ತಾ ಹೋಗಬೇಕು. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಯಾಕೆಂದರೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗೋದಿಲ್ಲ, ಹೌದಾ? ಈಗ ನೀವೇ ಯೋಚನೆ ಮಾಡಿ, 9th ಇದ್ದಂತಹ ಅಭ್ಯಾಸನೇ ಅದೇ ಮೈಂಡ್ಸೆಟ್ಟೇ 10th ಇತ್ತ? ಇಲ್ಲ ತಾನೇ? ನೀವು ಹೆಚ್ಚಿಗೆ ನಿಮ್ಮಲ್ಲಿ ಜವಾಬ್ದಾರಿ ಬಂತು, ಒಂದು ಸೀರಿಯಸ್ನೆಸ್ ಬಂತೋ ಇಲ್ವೋ? ಎಸ್, ಇನ್ ದ ಸೇಮ್ ವೇ ಅದು ಹೆಚ್ಚಿಗೆ ಆಗಬೇಕು ಹೊರತು ಕಡಿಮೆ ಅಲ್ಲ. ಆಲ್ ರೈಟ್, ಸರಿ ಮಕ್ಕಳೇ, ಐ ಬಿಲೀವ್ ನೀವೆಲ್ಲರೂ ಕೂಡ ಖಂಡಿತ ಬುದ್ಧಿವಂತರಿದ್ದೀರಾ, ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರು ಕೂಡ ಈ ಒಂದು ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮಿಗೆ ಬರೋದನ್ನು ಮರಿಬೇಡಿ, ಓಕೆ? ಇಫ್ ಯು ಆರ್ ರಿಯಲಿ ಏಬಲ್ ಟು ಕಮ್, ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಅಂತ ನಾನು ಹೇಳ್ತೀನಿ. ನಿಮ್ಮನ್ನು ಮೀಟ್ ಮಾಡುವಂಥ ಒಂದು ಅವಕಾಶ ನನಗೂ ಸಿಗುತ್ತೆ, ನನ್ನನ್ನು ಮೀಟ್ ಮಾಡುವಂಥ ಹಾಗೆ ಬೇರೆ ಟೀಚರ್ಸ್ಗಳನ್ನು ಮೀಟ್ ಮಾಡುವಂಥ ಅವಕಾಶ ನಿಮಗೂ ಸಿಗುತ್ತೆ ಅಂತ ಹೇಳ್ತಾ, ಓಕೆ? ಇದರ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಇರುತ್ತೆ. ಸೊ ಡೋಂಟ್ ಮಿಸ್ ದಿಸ್ ಅಪಾರ್ಚುನಿಟಿ, ಐ ಟು ಡೋಂಟ್ ವಾಂಟ್ ಟು ಮಿಸ್ ದಿಸ್ ಅಪಾರ್ಚುನಿಟಿ ಅಂತ ಹೇಳ್ತಾ, ಲೆಟ್ಸ್ ಮೀಟ್ ಫೇಸ್ ಟು ಫೇಸ್ ಅಂತ ಹೇಳ್ತಾ, ಓಕೆ? ಟಿಲ್ ವಿ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಸೆಷನ್ ಮಕ್ಕಳೇ. ಟೇಕ್ ಕೇರ್ ಎವ್ರಿ ಒನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.